ಹರಿಲಾಲ್ ಗಾಂಧಿ ಇದ್ದಾರೆ, ಗಾಂಧೀಜಿಯವರ ಮಗ. ಅವರೇ ಸ್ವತಃ ನಮ್ಮಪ್ಪ ಗಾಂಧೀಜಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಥರದ್ದೆಲ್ಲ ಹೋರಾಟ ಮಾಡಿದರು ತಂದೆಯ ವಿರುದ್ಧನೇ. ಒಂದಷ್ಟು ಜನ ನಾಯಕರುಗಳನ್ನು ಉದ್ದೇಶಪೂರ್ವಕವಾಗಿ ಈ ಸಮಾಜ ಮರೆತು ಬಿಡ್ತಾ. ಆ ಕಾಲದಲ್ಲೇ ಸಚಿವರಾಗಿದ್ದರಂಥ ಟಿ ಕೃಷ್ಣಮಾಚಾರಿಯನ್ನು ರಾಜೀನಾಮೆ ಕೊಡೋಂಗೆ ಮಾಡಿದ ನಾಯಕ. ಮದುವೆಗೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಈತ ಮುಸಲ್ಮಾನ, ಈತ ಪಾರ್ಸಿ, ಏನು ಮಾಡೋದು? ಜವಾಹರ್ಲಾಲ್ ನೆಹರು ಕುಟುಂಬ ಈತನ ಹೆಸರಿಡದಂತೆ ಮಾಡೋಗೋಯ್ತು. ಅಂಥ ಒಬ್ಬ ನಾಯಕನ ಹೆಸರು ಫಿರೋಜ್ ಗಾಂಧಿ ಅಥವಾ ಫಿರೋಜ್ ಪಾರ್ಸಿ, ಫಿರೋಜ್ ಖಾನ್, ಫಿರೋಜ್ ಗಾಂಧಿ. ಸ್ನೇಹಿತರೆ ನಮಸ್ಕಾರ. ನಾವು ಹಲವಾರು ನಾಯಕರುಗಳ ಬಗ್ಗೆ, ಅವರ ಚರಿತ್ರೆಯ ಬಗ್ಗೆ, ಅವರ ಉಗಮದ ಬಗ್ಗೆ, ಅವರ ಅಂತ್ಯದ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರು ಈ ಜಗತ್ತಿನಲ್ಲಿ ಕೊಟ್ಟು ಹೋದಂಥ ಕಾಣಿಕೆಗಳ ಬಗ್ಗೆ ತುಂಬ ಮಾತನಾಡ್ತೀವಿ. ಆದರೆ ನನ್ನ ಚಾನಲ್ನಲ್ಲಿ ಈ ಅಖಾಡದಲ್ಲಿ ನಾನು ಒಂದು ವಿಷಯನ ಮಾತನಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಅದರ ಹೆಸರು ಮರೆತ ನಾಯಕರು ಅಂತ. ಒಂದಷ್ಟು ಜನ ನಾಯಕರುಗಳನ್ನು ಉದ್ದೇಶಪೂರ್ವಕವಾಗಿ ಈ ಸಮಾಜ ಮರೆತು ಬಿಡ್ತಾ, ಸ್ವಾರ್ಥಕ್ಕಾಗಿ, ಲೋಭಕ್ಕಾಗಿ ಅಥವಾ ಇನ್ಯಾವುದೋ ಒಂದು ರಾಜಕೀಯ ಕುಟಿಲತೆಗಾಗಿ ಕೆಲವು ನಾಯಕರುಗಳನ್ನು ಮರೆತು ಬಿಡುತ್ತೆ. ಅವರ ಹೆಸರನ್ನು ಕೂಡ ತಗೊಳ್ಳೋದಿಲ್ಲ. ಅಂಥದ್ದೊಬ್ಬ ನಾಯಕನ ಬಗ್ಗೆ ಮಾತನಾಡ್ತಾ ಈ ಮರೆತ ನಾಯಕರು ಅನ್ನೋ ಒಂದು ಸರಣಿಯನ್ನು ನಾನು ಶುರು ಮಾಡ್ತಾಯಿದ್ದೀನಿ. ಚರಿತ್ರೆ ಇವರನ್ನು ಮರೆತೇ ಬಿಡ್ತು. ಇಲಹಾಬಾದ್ನಲ್ಲಿ ಇವ್ರದ್ದೊಂದು ಸ್ಮಾರಕ ಇದೆ. ಈ ಸ್ಮಾರಕಕ್ಕೆ ಇವರ ಮೊಮ್ಮಗನೇ ಹೋಗಿ ನಮಸ್ಕಾರ ಮಾಡಿ 2011 ಕೊನೆಯಾಗಿದ್ದದು. ಅದಕ್ಕೊಂದು ಹೂವಿನ ಹಾರ ಹಾಕಿ, ಅದಕ್ಕೊಂದು ದಿನಾಚರಣೆ ಮಾಡಿ ಅಥವಾ ಆ ಪುಣ್ಯ ಜಯಂತಿಗಳನ್ನು ಮಾಡೋ ಥರದ್ದು ಇದು ಕೂಡ ಸಂಪ್ರದಾಯಗಳನ್ನು ಉಳಿಸ್ಕೊಂಡಿಲ್ಲ. ಇವರ ಹೆಸರಲ್ಲಿ ಒಂದು ಸ್ಕೂಲು, ಒಂದು ಕಾಲೇಜು, ಯಾವುದೋ ಒಂದು ಊರಿನ ಒಂದು ಮಾರುಕಟ್ಟೆಗೆ ಇವರು ಹೆಸರಿಟ್ಕೊಂಡಿದ್ದಾರೆ. ಬಿಟ್ಟರೆ ಚರಿತ್ರೆ ಇವರನ್ನ ನೆನಪಿಟ್ಕೊಳ್ಳೋ ಥರ ಯಾವುದೇ ಒಂದು ಸಂಗತಿಗಳನ್ನು ಈ ದೇಶದ ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಬಿಡಲಿಲ್ಲ. ಈ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ನಾಯಕರುಗಳು, ಹೈಕಮಾಂಡ್ಗಳು ಅಂತೇನಿದ್ದಾರೆ, ಅವ್ರು ಯಾರೂ ಕೂಡ ಇವ್ರ ಹೆಸರನ್ನ ಚರಿತ್ರೆಯಲ್ಲೂ ಕೂಡ ಇರೋದಕ್ಕೆ ಅಥವಾ ಭವಿಷ್ಯದಲ್ಲಿ ಇತಿಹಾಸದಲ್ಲಿ ವಿದ್ಯಾರ್ಥಿಗಳು ಓದ್ಕೊಳ್ಳೋಕ್ಕೂ ಅವಕಾಶ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ತಂದು ಬಿಟ್ಟಿದ್ದಾರೆ. ಅದು ಯಾಕೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಮನುಷ್ಯ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ, ಅಪ್ರತಿಮ ಶೈಕ್ಷಣಿಕವಾದಿಯಾಗಿದ್ದ, ಅಪ್ರತಿಮ ಜರ್ನಲಿಸ್ಟ್ ಆಗಿದ್ದರು. ಇವತ್ತು ಪ್ರೆಸ್ ಕ್ಲಬ್ ಡೆಲ್ಲಿನಲ್ಲಿ ಬರೋದಕ್ಕೆ ಮೂಲ ಪುರುಷ, LICಯ ಮೂಲ ಪುರುಷ, ಸ್ವಾತಂತ್ರ್ಯದ ಭಾರತ್ ಚೋಡೋ ಅಭಿಯಾನ ಏನು ಶುರು ಮಾಡಿ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತು, ಸುದೀರ್ಘವಾಗಿ 20-25 ವರ್ಷಗಳ ಕಾಲ ನಡೆದಂಥ ಮನುಷ್ಯ. ರಾಯ್ಬರೇಲಿ ಅನ್ನೋ ಒಂದು ಕ್ಷೇತ್ರ ಇವತ್ತು ಏನು ಕಾಂಗ್ರೆಸ್ನ ಕುಡಿಗಳಿಗೆ, ಹೈಕಮಾಂಡ್ಗೆ ಸಿಕ್ಕಿದೆಯೋ, ಅದರ ಆ ಸಂಸತ್ಗೆ ಪ್ರವೇಶ ಮಾಡಿದ್ದೇ ಆ ಲೋಕಸಭಾ ಕ್ಷೇತ್ರದಿಂದ. ಲೋಕತಾಂತ್ರಿಕ ನಾಯಕ. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಮುದ್ರಾ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ವಿರುದ್ಧ ಹೋರಾಟ ಮಾಡಿದಂಥ ನಾಯಕ. ಆ ಕಾಲದಲ್ಲೇ ಸಚಿವರಾಗಿದ್ದರಂಥ ಟಿ ಕೃಷ್ಣಮಾಚಾರಿಯನ್ನು ರಾಜೀನಾಮೆ ಕೊಡೋಂಗೆ ಮಾಡಿದ ನಾಯಕ. ಜವಾಹರ್ಲಾಲ್ ನೆಹರು ಭ್ರಷ್ಟಾಚಾರನ ಬಯಲಿಗೆಳೆದಂಥ ನಾಯಕ. ಸ್ವತಃ ಜವಾಹರ್ಲಾಲ್ ನೆಹರು ಈತ ನನ್ನ ಯೌವನ ದಿನಗಳ ಬೆಂಕಿಯ ಕಾಲಘಟ್ಟದ ಮನುಷ್ಯ, ಇವನು ಅಗ್ನಿದಿವ್ಯ ಅಂತ ಕರೆದಂಥ ನಾಯಕ. ಆದರೆ ಈ ನಾಯಕನನ್ನು ನಾವು ಯಾಕೆಷ್ಟು ಮರ್ತ್ಕೊಂಡ್ಬಿಟ್ವಿ? ಯಾಕೆ ನಮ್ಮಿಂದ ದೂರ ಮಾಡಲಾಯಿತು? ಅವರ ಹೆಸರನ್ನು ಪ್ರವರ್ಧಮಾನಕ್ಕೆ ಯಾಕೆ ತರಲೇ ಇಲ್ಲ? ಇವತ್ತು ಭಾರತೀಯ ಲೇಖಕರು ಯಾರೋ ಅವ್ರ ಬಗ್ಗೆ ಅಂಥ ಪುಸ್ತಕಗಳನ್ನು ಬರೆದಿದ್ದೇ ಗೊತ್ತಿಲ್ಲ. ಸ್ವೀಡಿಷ್ ದೇಶದ ಬಂಕನೊಬ್ಬ ಪುಸ್ತಕ ಬರೀತಾನೆ. ದಾಖಲಾತಿ ಮಾಡದೆ ಹೋಗಿದ್ರೆ ಯಾವುದೇ ದಾಖಲಾತಿಗಳು ಕೂಡ ಉಳಿತಾ ಇರಲಿಲ್ಲ. ಈ ನಾಯಕ ಪಾರ್ಸಿಯಾಗಿದ್ದೇ ಅತಿ ದೊಡ್ಡ ಘೋರ ತಪ್ಪಾಗೋಯಿತು. ಈತನ ಸರ್ನೇಮು ದೊಡ್ಡ ದುರಂತ ಆಗೋಯಿತು. ಈತನಿಂದ ಸರ್ನೇಮನ್ನು ತಗೊಂಡು, ಈತನಿಂದ ಹೆಸರನ್ನು ತಗೊಂಡು, ಸಫಿಕ್ಸು ಪ್ರಿಫಿಕ್ಸ್ಗಳನ್ನು ತಗೊಂಡಂಥ ಜವಾಹರ್ಲಾಲ್ ನೆಹರು ಕುಟುಂಬ ಈತನ ಹೆಸರಿಡದಂತೆ ಮಾಡೋಗೋಯಿತು. ಅಂಥ ಒಬ್ಬ ನಾಯಕನ ಹೆಸರು ಫಿರೋಜ್ ಗಾಂಧಿ ಅಥವಾ ಫಿರೋಜ್ ಪಾರ್ಸಿ, ಫಿರೋಜ್ ಖಾನ್, ಫಿರೋಜ್ ಗಾಂಧಿ. ಆತನ ನಾವು ಮರೆತೇ ಬಿಟ್ಟಿವಿ. ಮರೆತ್ವಾ ಅಥವಾ ಮರೆಸ್ಬಿಟ್ರ? ಸ್ನೇಹಿತರೆ, ಒಂದು ಸಲ ಈ ರೀತಿ ಹೇಳ್ಕೊಳ್ಳೋಣ. ರಾಜೀವ್ ಗಾಂಧಿ ಅಥವಾ ರಾಜೀವ್ ಪಾರ್ಸಿ, ಮೇನಕಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಥವಾ ಪ್ರಿಯಾಂಕಾ ಖಾನ್, ಈ ಥರ ಹೆಸರಿದ್ದರೆ ಹೇಗೆ ಸೌಂಡ್ ಆಗ್ತಾಯಿತ್ತು ನಮಗೆ. ಜವಾಹರ್ಲಾಲ್ ನೆಹರು ಅವರ ಕುಟುಂಬವೇ ಆಗಿದ್ದರು. ಭಾರತ ಅದರ ಸ್ವಾತಂತ್ರ್ಯ, ಅದರ ಮುಕ್ತತೆ, ಅದರ ಹೋರಾಟದ ದೆಸೆಯಲ್ಲಿ
ಹೇಗೆ ಇದನ್ನು ತಗೊಳ್ತಾ ಇತ್ತು ಹೆಸರುಗಳನ್ನು, ಈ ಸರ್ನೇಮ್ಗಳನ್ನು? ಈ ಸರ್ನೇಮ್ಗಳನ್ನೋದು ಅಷ್ಟು ದೊಡ್ಡ ವಿಚಾರನ ಅಂತ ನಮಗೆ ಅನಿಸುತ್ತೆ ಇದನ್ನೆಲ್ಲ ನೋಡುವಾಗ. ಆದರೆ ನಿಜ, ಫಿರೋಜ್ ಏನು ಮರತ ನಾಯಕ, ನಮ್ಮ ಸರಣಿಯ ಮೊದಲ ನಾಯಕ ಇದ್ದಾರೋ, ಇವರು ಮುಂಬೈನಲ್ಲಿ ಒಂದು ಪಾರ್ಸಿ ಕುಟುಂಬ ಕೊಡ್ತಾರೆ. ಜಹಾಂಗೀರ್ ಖಾನ್ ಅಥವಾ ಜಹಾಂಗೀರ್ ಘಾಂಡಿ ಅಂತ ಇವರ ತಂದೆ ಹೆಸರು. ಇವತ್ತು ಅವರ ಹೆಸರನ್ನು ಕೂಡ ಅವರ ತಂದೆ ಮತ್ತು ಅವರ ವಂಶಜರ, ಅವರ ತಾಯಿ ಎಲ್ಲ ಹೆಸರನ್ನು ಕೂಡ ಇವತ್ತು ಘಾಂಡಿಯಿಂದ ತೆಗೆದು ಗಾಂಧಿ ಮಾಡಲಾಗಿದೆ, ಖಾನಿಂದ ತೆಗೆದು ಗಾಂಧಿ ಮಾಡಲಾಗಿದೆ. ಜಹಾಂಗೀರ್ ಗಾಂಧಿ ಅಂತ ಹೆಸರಿಡಲಾಗಿದೆ. ಇದರ ಮೂಲವನ್ನು, ಚರಿತ್ರೆಯನ್ನು ಆಳಕ್ಕೆ ಹುಡುಕ್ತಾ ಹೋದರೆ ಪಾರ್ಸಿಗಳಿಗೆ ಯಾರಿಗೂ ಗಾಂಧಿ ಅನ್ನುವ ಸರ್ನೇಮ್ ಇರತಕ್ಕಂಥ ನಾಮಧೇಯ ಇರುವ ಯಾವುದೇ ಪ್ರಕರಣಗಳಾಗಲಿ, ಚರಿತ್ರೆ ಆಗಲಿ, ಗೆಜಿಟಿಯರ್ ಆಗಲಿ, ದಾಖಲಾತಿಗಳಾಗಲಿ ಸಿಗ್ತಾ ಇಲ್ಲ. ಫಿರೋಜ್ ಗಾಂಧಿಯವರ ತಂದೆ ಹೆಸರನ್ನು ಕೂಡ ಗಾಂಧಿ ಅಂತ ಬದಲಾಯಿಸಿದೆ ವ್ಯವಸ್ಥೆ. ಯಾಕೆ ಬದಲಾಯಿಸ್ಬಿಡ್ತು? ಯಾಕೆ ಮರೆತುಬಿಟ್ರು? ಒಂದು ಸಣ್ಣ ಕಥೆ ಥರ ನಿಮಗೆ ಹೇಳ್ತೀನಿ ಕೇಳಿ. ಆ ಕಾಲದಲ್ಲಿ ಫಿರೋಜ್ ತುಂಬ ಪ್ರಖರವಾಗಿದ್ದಂಥ, ಬೆಂಕಿ ಉಂಡೆಂಥ ಒಬ್ಬ ನಾಯಕ. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಷ್ಟು ತೀವ್ರವಾಗಿ ತೊಡಗಿಸ್ಕೊಂಡಿದ್ದರು, ತುಂಬ ವೈಬ್ರೆಂಟ್ ಆಗಿದ್ದರು. 17-18ನೇ ವಯಸ್ಸಿಗೆ ಹೋರಾಟಕ್ಕೆ ಬಂದಂಥ ನಾಯಕ. ಓದಬೇಕು ಅನ್ನೋದೊಂದು ಆಸಕ್ತಿ ಇತ್ತು, ಈ ದೇಶವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇತ್ತು, ತನ್ನದೇ ಒಂದು ಚರಿಷ್ಮಾ ಬೆಳೆಸ್ಕೋಬೇಕು, ತನ್ನದೇ ಸ್ವಂತಿಕೆ ಬೆಳೆಸ್ಕೋಬೇಕು ಅನ್ನೋ ಆಸಕ್ತಿ ಇತ್ತು. ಲಂಡನ್ಗೆ ಎಕನಾಮಿಕ್ಸ್ ಓದಕ್ಕೆ ಹೋಗ್ತಾರೆ. ಲಂಡನ್ಗೆ ಓದಕ್ಕೆ ಹೋದಾಗ ಅಲ್ಲಿ ಇಂದಿರಾ ಗಾಂಧಿಯವರು ಪರಿಚಯ ಆಗ್ತಾರೆ. ಪರಿಚಯ ಆಗಿದ್ದು ಪ್ರೇಮ ಆಗುತ್ತೆ. ಸ್ವತಃ ಫಿರೋಜ್ ಪ್ರಸ್ತಾಪ ವ್ಯಕ್ತಪಡಿಸ್ತಾರೆ, ನಾನು ಈ ಥರದೊಂದು ಮದುವೆ ಆದರೆ ಹೇಗಿರುತ್ತೆ, ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಲ್ಲ, ಮದುವೆಗೆ ಮುಂದಾಗೋಣ ಅಂದಾಗ ಅಬ್ಜೆಕ್ಷನ್ ಮಾಡೋದು ಮೊದಲು ಕಮಲಾ ನೆಹರು ಅವರು. ಮದುವೆಗೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಈತ ಮುಸಲ್ಮಾನ, ಈತ ಪಾರ್ಸಿ, ಏನು ಮಾಡೋದು ಅನ್ನೋ ಟೈಮಲ್ಲಿ ಇದೇ ಥರದ ಒಂದಷ್ಟು ಜಿಜ್ಞಾಸೆಗಳು ನಡೆಯುವಾಗ ವಾಪಸ್ ಇಂಡಿಯಾಗೆ ಬಂದಂಥ ಫಿರೋಜ್ ಅತಿ ದೊಡ್ಡ ಹೋರಾಟಗಳಿಗೆ ಈಡಾಗ್ತಾ ಇದ್ದಂತೆ ಗಾಂಧೀಜಿಯವ್ರನ್ನ, ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ಸಂಧಿಸುವಂಥ ಒಂದು ಕಾಲಘಟ್ಟ ಬರುತ್ತೆ. ಆ ಒಂದು ಅತಿ ದೊಡ್ಡ ಕಲ್ಕತ್ತಾದಲ್ಲಿ ನಡೆದಂಥ ಸಭೆಯ ವೇದಿಕೆಯಲ್ಲಿ ಗಾಂಧೀಜಿಯವರು ಸ್ವತಃ ಹೇಳ್ತಾರೆ, ದಾಖಲಾತಿಗಳಲ್ಲಿದೆ, ನೀವು ಗಾಂಧಿ ಅಲ್ಲದೆ ಗಾಂಧಿ ಆಗೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನೀವು ಗಾಂಧಿಯಾಗಿ ನನ್ನ ಉತ್ತರಾಧಿಕಾರತ್ವ ತಗೊಳ್ಳಿ, ನೀವು ಅಷ್ಟು ದೊಡ್ಡ ಹೋರಾಟಗಾರ ಅಂತ ಮುಕ್ತ ಕಂಠದಿಂದ ಹೊಗಳ್ತಾ ಸರ್ನೇಮ್ ಬಗ್ಗೆ ಮಾತಾಡ್ತಾರೆ. ಇದನ್ನೇ ದಾಖಲಾತಿ ಅಂತ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತು ಸ್ನೇಹಿತರೆ, ನೀವೆಲ್ಲ ಇತಿಹಾಸ ಓದಿರ್ತೀರ, ಸಿನಿಮಾಗಳಲ್ಲಿ ತಿಳ್ಕೊಂಡಿರ್ತೀರ. ಏನು ಹರಿಲಾಲ್ ಗಾಂಧಿ ಇದ್ದಾರೆ, ಗಾಂಧೀಜಿಯವರ ಮಗ, ಅವರೇ ಸ್ವತಃ ನಮ್ಮಪ್ಪ ಗಾಂಧೀಜಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಥರದ್ದೆಲ್ಲ ಹೋರಾಟ ಮಾಡಿದರು ತಂದೆಯ ವಿರುದ್ಧನೇ. ಈ ಸರ್ನೇಮ್ಗಳ ಬಗ್ಗೆ ಅಷ್ಟೊಂದು ದೊಡ್ಡ ಇದಿತ್ತು. ಕೊನೆಗೆ ಇವ್ರನ್ನ ಗಾಂಧಿ ಮಾಡಲಾಗುತ್ತೆ. ಕಮಲಾ ನೆಹರು ಅವರು ಒಪ್ಕೋತಾರೆ, ಜವಾಹರ್ಲಾಲ್ ನೆಹರು ಒಪ್ಕೋತಾರೆ, ದೇಶಕ್ಕೆ ಪತ್ರ ಬರೀತಾರೆ. ಆ ಕಾಲಘಟ್ಟದಲ್ಲಿ ಯಾವಾಗ ಫಿರೋಜ್ ಗಾಂಧಿ ಆಗ್ತಾರೋ ಆಗ ಮದುವೆ ನಡೀತದೆ. ಆಗ ಆ ಮದುವೆಗೆ ಸಮ್ಮತಿ ಸಿಗ್ತದೆ. ನಾನು ಓದಿರೋ ಪ್ರಕಾರ ಏನು ಇವರು ಬರ್ಟಿಲ್ ಫಂಕ್ ಬರೆದಿದ್ದಾರೆ, ಫಿರೋಜ್ ದ ಫರ್ಗಾಟನ್ ಗಾಂಧಿ ಅನ್ನೋದೊಂದು ಪುಸ್ತಕದಲ್ಲಿ, ಮತ್ತು ಬೇರೆ ಬೇರೆ ಮೂಲಗಳ ಪ್ರಕಾರ ಇಂದಿರಾ ಗಾಂಧಿ ಅವರಿಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನು, ರಾಜಕಾರಣದ ಕಲ್ಪನೆಯನ್ನು, ಒಂದು ಸಿಸ್ಟಮ್ನ ರೂಲ್ ಮಾಡುವಂಥ ಕಲ್ಪನೆಯನ್ನು, ಅದರ ರೀತಿ ರಿವಾಜುಗಳನ್ನು ಬಹುವಾಗಿ ಹೇಳಿಕೊಟ್ಟಂಥ ನಾಯಕ ಅವತ್ತಿನ ಕಾಲದ ಕಾಂಗ್ರೆಸ್ ಲೀಡರ್ ಯಾರು ಇದ್ದರೆ ಅದು ಜವಾಹರ್ಲಾಲ್ ನೆಹರು ಅಲ್ಲ, ಅದು ಫಿರೋಜ್ ಗಾಂಧಿ. ಮದುವೆ ಆಗ್ತಾರೆ. ಆದರೆ ಇಲ್ಲಿ ಒಂದೇ ಸಮಸ್ಯೆ ಶುರುವಾಗುತ್ತೆ. ಏನಂತಂದರೆ, ಜವಾಹರ್ಲಾಲ್ ನೆಹರು ಅವರ ಕುಟುಂಬದ ನಾವು ನಮ್ಮ ಕಡೆ ಮಾತಾಡ್ತೀವಲ್ಲ, ಮನೆ ಅಳಿಯೋ ಅನ್ನೋ ಥರದ್ದಾಗಲಿ, ಆ ನೆರಳಾಗಲಿ, ಅದರ ಛಾಯೆಯಲ್ಲಾಗಲಿ ಬೆಳೆಯೋದಕ್ಕೆ ಫಿರೋಜ್ ಗಾಂಧಿ ಇಷ್ಟಪಡಲ್ಲ. ಫಿರೋಜ್ ಗಾಂಧಿ ವೈಯಕ್ತಿಕವಾಗಿ ಒಬ್ಬ ಹೋರಾಟಗಾರ, ತನ್ನ ಸ್ವಂತಿಕೆಯಿಂದ ಬೆಳೆದಂಥ ಒಬ್ಬ ಹೋರಾಟಗಾರ. ಅವರೊಳಗಡೆ ಒಂದು ಜ್ವಾಲಾಗ್ನಿ ಕುದಿತಾ ಇರುತ್ತೆ. ತುಂಬ ದೊಡ್ಡ ಯೋಜನೆಗಳನ್ನು ಕೈಗೆ ತಗೋತಾರೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ತುಂಬ ದೊಡ್ಡದಾಗಿ ಧುಮುಕ್ತಾರೆ. ಅದೇ ಥರ ರಾಯ್ಬರೇಲಿ ಸಂಸತ್ತಿಂದ ಆಯ್ಕೆಯಾಗಿ ಬರ್ತಾರೆ. ಲೋಕತಾಂತ್ರಿಕ ನೀತಿಯಲ್ಲಿ ಚುನಾವಣೆಗಳ ಬಗ್ಗೆ, ಪ್ರಜಾಸತ್ತಾತ್ಮಕತೆ ಬಗ್ಗೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ, ಅಭಿವ್ಯಕ್ತಿಯ ಬಗ್ಗೆ ತುಂಬ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ತುಂಬ ದೊಡ್ಡ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಅದು ಈ ಕುಟುಂಬ ಏನಿದೆ, ನೆಹರು ಅವರ ಕುಟುಂಬ, ಇಂದಿರಾ ನೆಹರು ಆಗಬೇಕಾಗಿದ್ದು ಇಂದಿರಾ ಗಾಂಧಿ ಆಯಿತು. ಅವರಿಗೆ ಮಕ್ಕಳು ಹುಡ್ತಾರೆ ಇಬ್ಬರು. ನಿಮಗೆ ಗೊತ್ತು, ರಾಜೀವ್ ರತನ್ ಗಾಂಧಿ, ವೆರಿ ಫೇಮಸ್. ಸಂಜಯ್ ಗಾಂಧಿ ಅವರಿಗೆ ತನ್ನ ತಂದೆ ಫಿರೋಜ್ ಗಾಂಧಿಯನ್ನು ದೂರ ಇಟ್ಟಿದ್ದಕ್ಕೆ ಆ ತಾಯಿ ಮೇಲೆ ತುಂಬ ಕೋಪ ಇರುತ್ತೆ. ಅದನ್ನು ನೀವೆಲ್ಲ ಓದ್ಕೊಂಡಿದ್ದೀರಿ. ಅದೊಂದು ದೊಡ್ಡ ಇನ್ನೊಂದು ಸರಣಿ ಆಗುವಂಥ ವಿಚಾರ, ಸಂಜಯ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ನಡುವಿನ ಅಂತಃಕಲಗಳಾಗಲಿ ಮತ್ತು ಕಾಂಗ್ರೆಸ್ ಹೋರಾಟಗಳಾಗಲಿ. ಇಬ್ಬರು ಅತಿ ದೊಡ್ಡ ನಾಯಕರುಗಳನ್ನು ಫಿರೋಜ್ ಗಾಂಧಿ ಮತ್ತು
ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಕೊಡ್ತಾರೆ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ, ನಿಮಗೆ ಸಂಜಯ್ ಗಾಂಧಿ ಅವಸಾನ ಮತ್ತು ಅವರ ರಾಜಕಾರಣ ನಿಮಗೆ ಗೊತ್ತಿದೆ. ಇದು ಬರ್ತಾ 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 ಯಾವ ಪರ್ಯಾಯ ವ್ಯಸನಕ್ಕೆ ಹೋಗುತ್ತೆ ಅಂತಂದರೆ, ಫಿರೋಜ್ ಗಾಂಧಿಯವರು ದೂರ ಆಗ್ತಾನೇ ಹೋಗ್ತಾರೆ, ಆನಂದ ಭವನದಿಂದನೂ ಕೂಡ ದೂರ ಆಗ್ತಾರೆ, ಇಲಹಾಬಾದ್ ಕಡೆಗೆ ಹೊರಟೋಗ್ತಾರೆ. ಅವರ ಹೋರಾಟ ಸ್ವಂತಿಕೆ ಮತ್ತು ಪ್ರಬುದ್ಧತೆ ಕಡೆಗೆ ಹೋಗ್ತಾ ಇದ್ದರೆ ಇಲ್ಲಿ ಕುಟುಂಬ ರಾಜಕಾರಣ ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಎಲ್ಲ ಮೂಲಗಳಿಂದನೂ ಕೂಡ ಗಾಂಧಿ ಅನ್ನುವ ಏನು ಸರ್ನೇಮ್ ಇದೆ, ಉಪನಾಮ ಇದೆ, ಅದನ್ನು ತೆಗಿತಾ ಪ್ರಭೇದನೇ ತೆಗೆದು ಕೊನೆಗೆ ಗಾಂಧಿನ ಪ್ರತಿಷ್ಠಾಪಿಸ್ತಾ ಹೋಗ್ತಾರೆ ಎಲ್ಲ ಕಡೆ. ಆವತ್ತಿನ ಕಾಲಕ್ಕೆ ಅಷ್ಟೋ ಕಡೆ ದಾಖಲಾತಿಗಳಿದೆ. ಮಹಾತ್ಮ ಗಾಂಧೀಜಿಗೆ ಇವರೆಲ್ಲ ಸಂಬಂಧಿಕರು, ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟವರು, ಮಹಾತ್ಮ ಗಾಂಧೀಜಿಯ ಮಗನನ್ನೇ ಮದುವೆ ಆಗಿರೋದು ಅನ್ನೋ ಥರದಲ್ಲಿ ಅರ್ಥಕ್ಕೀಡಾಗಿ ತುಂಬ ವ್ಯಾಪಕವಾದಂಥ ಬೇರೆ ಬೇರೆ ಒಳನೋಟಗಳು ಶುರು ಆಗ್ತಾ ಹೋಗುತ್ತೆ. ಈಗ ಏನಾಗಿದೆ ಅಂತಂದರೆ, ಕೊನೆಗೆ ನಿಮಗೆ ಗೊತ್ತಿರಬೇಕು, ಲಕ್ನೋನಲ್ಲಿ ಒಂದು ನವಾಬರ ಪರಿವಾರದ ಒಂದು ಹೆಣ್ಣುಮಗಳ ಜೊತೆ ಫಿರೋಜ್ ಗಾಂಧಿಗೆ ಸಂಬಂಧ ಇತ್ತು ಅಂತ ಹೇಳ್ತಾರೆ 1950ರ ಕಾಲಘಟ್ಟದಲ್ಲಿ. ಅದಾದ ನಂತರ ಕಾಂಗ್ರೆಸ್ನ ಸಂಸದೆ ತಾರಕೇಶ್ವರಿ ಸಿನ್ಹಾ ಇವರಿಗೆ ಪ್ರೇಯಸಿಯಾಗಿದ್ದರು ಅಂತ ಹೇಳ್ತಾರೆ. ಇದು ಯಾವುದಕ್ಕೂ ದಾಖಲಾತಿಗಳಿಲ್ಲ, ಇದೆಲ್ಲವೂ ಅವರವರ ನೈತಿಕತೆಗೆ, ಅವರವರ ಪರ್ಸ್ನಲ್ ಆದ ವಿಷಯಕ್ಕೆ ಬಿಟ್ಟಿದ್ದು. ಆದರೆ ಏನು ಫಿರೋಜ್ ಗಾಂಧಿಯವರ ಚರಿಷ್ಮಾ ಇತ್ತು, ಹಾಸ್ಯದ ಚಟುವಟಿಕೆ ಇತ್ತು, ಅವರ ಮಾತಿನ ವೈಖರಿ ಇತ್ತು, ಅವರ ನಾಯಕತ್ವದ ಗುಣ ಇತ್ತು, ಅದಕ್ಕೆ ತುಂಬ ಜನ ಬೆರಗಾಗ್ತಾ ಇದ್ದು ನಿಜ ಅಂತ. ಇಂದಿರಾ ಗಾಂಧಿನೇ ಮನಸೋತಿದ್ದಾರೆ ಅಂದರೆ ದುರ್ಗಿನೇ ಮನಸ್ಸೋತ ಮೇಲೆ ಇವ್ರದ್ದೆಲ್ಲ ಯಾವ ಲೆಕ್ಕ ಅನ್ನೋ ಥರದ್ದಾಗುತ್ತೆ. ಎಲ್ಲರೂ ಹೆಣ್ಮಕ್ಳು ಒಂದೇ. ಎಲ್ಲ ಹೆಣ್ಣು ಮಕ್ಕಳುಗಳ ಹೆಸರುಗಳನ್ನು ನಾನು ಹೆಚ್ಚು ತೊಗೊಳಕ್ಕೆ ಹೋಗೋದಿಲ್ಲ, ಒಂದೊಂದೇ ಆಪಾದನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇಂದಿರಾ ಗಾಂಧಿಯವರಾಗಲಿ ಮತ್ತು ಫಿರೋಜ್ ಗಾಂಧಿ ದೂರ ಆಗೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇದ್ದಿದ್ದ ಕಾರಣ ಇಷ್ಟೇ, ವೆರಿ ಸಿಂಪಲ್. ಫಿರೋಜ್ ಗಾಂಧಿಗೆ ಒಂದು ವೈಬ್ರೆಂಟ್ ಆದಂಥ ಕ್ಯಾರೆಕ್ಟರ್ ಇತ್ತು. ನೆಹರು ಮನೆತನದಲ್ಲಿ ಅದರ ಅಡಿಯಾಳಾಗಿ ಬದುಕೋಕೆ ಇಷ್ಟ ಇರಲಿಲ್ಲ. ಸ್ವಂತಿಕೆ ಇತ್ತು, ಪ್ರತಿಭೆ ಇತ್ತು, ನಾಯಕತ್ವದ ಗುಣ ಇತ್ತು. ಕೊನೆಗೆ ಈ ಚರಿತ್ರೆಯನ್ನು ಹೇಗೆ ತಿದ್ದುತ್ತಾ ಹೋಗ್ತಾರೆ, ಹೇಗೆ ತಪ್ಪು ದಾಖಲಾತಿಗಳನ್ನು ತಿದ್ದುತ್ತಾ ಹೋಗ್ತಾರೆ ಅಂದರೆ, 1950ರಲ್ಲಿ ಲಕ್ನೋದ ನವಾಬನ ಪರಿವಾರದ ಒಂದು ಹೆಣ್ಣುಮಗಳ ಜೊತೆ ಫಿರೋಜ್ ಗಾಂಧಿಯವರಿಗೆ ಸಂಬಂಧ ಇತ್ತು, ಅಥವಾ ಮದುವೆ ಥರದ್ದೊಂದು ಕೌಟುಂಬಿಕ ವ್ಯವಸ್ಥೆಗೆ ಒಳಗಾಗ್ಬಿಟ್ರು ಅನ್ನೋದೊಂದು ಆಪಾದನೆ ಮಾಡಿದ್ರು. ಅದಕ್ಕೂ ಕೂಡ ಫಿರೋಜ್ ಉತ್ತರ ಕೊಡೋದಿಲ್ಲ. ಅದಾದ ನಂತರ ತಾರಕೇಶ್ವರಿ ಸಿನ್ಹಾ ಏನಿದ್ದಾರೆ, ಕಾಂಗ್ರೆಸ್ನ ಸಂಸದೆ ಆಗಿದ್ದರು. ಇವರ ಮಾತಿನ ವೈಖರಿಗೆ, ನಾಯಕತ್ವದ ವೈಖರಿಗೆ ಮೋಡಿಗೊಳಗಾದರೂ ಅವರಿಬ್ಬರು ನಡುವೆ ಒಂದು ಅಫೇರ್ ಇತ್ತು ಅಂತ ಶುರು ಮಾಡಿದ್ರು. ಯಾವುದಕ್ಕೆ ಈ ಥರದ್ದು ಬಹು ವಿಚಾರವಾಗಿ ಇವರನ್ನ ಬಹು ಪತ್ನಿಯರನ್ನೇ ಇಟ್ಕೊಂಡಿದ್ದಾರೆ ಅನ್ನೋ ಥರದಲ್ಲಿ ಫಿರೋಜ್ ಗಾಂಧಿಯವರ ಬಗ್ಗೆ ಮಾತನಾಡಿದ್ರು ಕೂಡ ಫಿರೋಜ್ ಗಾಂಧಿ ಯಾವುದಕ್ಕೂ ತಲೆ ಕೊಡಲಿಲ್ಲ, ಉತ್ತರ ಕೊಡಲಿಲ್ಲ. ಆ ಕಾಲಕ್ಕೇ ಫಿರೋಜ್ ಗಾಂಧಿಯವ್ರನ್ನ ತುಳಿತಾ ಹೋದರು. ಯಾಕಂದರೆ ಈ ಏನು ಏಕಸಾಮ್ಯತೆ ಇದೆ, ನೆಹರು ಕುಟುಂಬದ ಒಂದು ಏಕ ಚಕ್ರಾಧಿಪತ್ಯ ಇದೆ, ಅದಕ್ಕೆ ಒಳಪಡಲಿಲ್ಲ ಫಿರೋಜ್ ಅವರು. ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ, ತುಂಬ ಚಿಕ್ಕ ವಯಸ್ಸಿಗೆ ಹೃದಯಾಘಾತಕ್ಕೀಡಾಗಿ ತೀರ್ಕೊಂಡವರು ಫಿರೋಜ್ ಗಾಂಧಿ. ಅವರ ಇಡೀ ಕುಟುಂಬದಲ್ಲಿದ್ದಂಥ, ಫಿರೋಜ್ ಗಾಂಧಿಯವರ ಕುಟುಂಬದಲ್ಲಿದ್ದಂಥ ಗಾಂಧಿ ಸರ್ನೇಮ್ ಏನಿತ್ತು, ಪಾರ್ಸಿ ಮೂಲದ ಗಾಂಧಿ, GHA ಬರುತ್ತಾರೆ, ಗಾಂಧಿನ ತೆಗೆದು ಗಾಂಧಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸರ್ಟಿಫಿಕೇಷನ್ಗಳನ್ನು ಮಾಡಲಾಗುತ್ತೆ. ನಿಮಗೆ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಅವರ ನಂತರದ ಎಲ್ಲರ ಸರ್ನೇಮ್ಗಳು, ಕಥೆಗಳು ಗೊತ್ತು. ಯಾಕಿದನ್ನು ಮಾಡಿದ್ರು ಅಂದರೆ, ಆ ಕಾಲಕ್ಕೆ ಒಂದು ದೂರದೃಷ್ಟಿ ಅಥವಾ ದುರಾದೃಷ್ಟಿ ಅನ್ಬೇಕೋ ಯಾವ ದೃಷ್ಟಿ ಅನ್ಬೇಕೋ ಗೊತ್ತಿಲ್ಲ. ಮುಂದೆ ರಾಜಕಾರಣಕ್ಕೆ ಬಂದಾಗ ರಾಜೀವ್ ಗಾಂಧಿ ನಂತರದ ತಲೆಮಾರುಗಳಿಗೆ ಅವರ ಅಜ್ಜ, ಅವರ ಮುತ್ತಜ್ಜ, ಅವರ ಕುಟುಂಬ, ಅವರ ವಂಶದ ಹಿರಿಯ ಒಬ್ಬ ಮುಸ್ಲಿಂ ಆಗಿದ್ದ ಅಂದರೆ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದನ್ನು ಅದು ಹೊಡೆತ ಬೀಳ್ತಿತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಆ ಕಾಲದಿಂದನೇ ನಿಭಾಯಿಸ್ತಾ ಬಂದುಬಿಟ್ರು. ಕೊನೆಗೆ ಇಂದಿರಾ ಗಾಂಧಿಯವರಾಗಲಿ ಫಿರೋಜ್ ಗಾಂಧಿ ಆಗಲಿ ವಿಚ್ಛೇದನ ಕೂಡ ತಗೊಳ್ಳಿಲ್ಲ. ಕೊನೆಯ ಘಟ್ಟದಲ್ಲಿ ಅವರು ಹೃದಯಾಘಾತಕ್ಕೊಳಗಾಗಿ ಚಿಕಿತ್ಸೆ ಮಾಡಿಕೊಂಡು 2 ವರ್ಷದ ನಂತರ ಮತ್ತೆ ತೀರು ಹೋದಾಗಲೂ ಕೂಡ ಇಂದಿರಾ ಗಾಂಧಿಯವರೇ ಜೊತೆಲಿದ್ದಿದ್ದು, ಇಂದಿರಾ ಗಾಂಧಿಯವರೇ ನೋಡಿಕೊಂಡಿದ್ದು ಫಿರೋಜ್ ಗಾಂಧಿಯವ್ರನ್ನ. ಆದರೆ ಚಾರಿತ್ರಿಕವಾಗಿ, ಪಾರಂಪರಿಕವಾಗಿ ಫಿರೋಜ್ ಗಾಂಧಿಯವ್ರ ಹೆಸರನ್ನು ತುಳಿತಾ ಹೋದರು. ಫಿರೋಜ್ ಗಾಂಧಿ ಅನ್ನೋದನ್ನು ಈ ಜಗತ್ತಿಗೆ ಮರೆಸ್ತಾ ಹೋದರು. ಯಾಕೆ ಗಾಂಧಿ ಕುಟುಂಬಕ್ಕೆ, ಈಗ ಗಾಂಧಿ ಕುಟುಂಬ ಅಂದ್ರೇ ಅರ್ಥ ಆಗೋದು ಮಹಾತ್ಮ ಗಾಂಧಿ ಕುಟುಂಬ ಅಲ್ಲ, ನಾನು ಹೇಳ್ತಾ ಇರೋದು ಇಂದಿರಾ ಗಾಂಧಿಯವ್ರ ಕುಟುಂಬಕ್ಕೆ ಇಂಥದ್ದೊಂದು ಅನಿವಾರ್ಯತೆ ಬೇಕಾಗಿತ್ತು, ನನಗೂ ಗೊತ್ತಿಲ್ಲ. ವಿಶ್ಲೇಷಕರು ಆ ಕಾಲಘಟ್ಟದಲ್ಲಿ ವಿಶ್ಲೇಷಣೆ ಮಾಡಿದ್ದು ಕೂಡ ಅದನ್ನು ಹೇಳ್ತಾ ಹೋದರೆ ತುಂಬ ಕ್ರೂರವಾಗಿದೆ ಅದು ಇತಿಹಾಸ. ಅದು ನಿಜವಾದ ಚರಿತ್ರೆ. ಒಬ್ಬ ನಾಯಕನನ್ನು ಹೆಂಗೆ ಮರೆಸ್ತಾ ಬಂದರು, ಸರ್ನೇಮ್ಗಳನ್ನು ಹೆಂಗೆ ಚೇಂಜ್ ಮಾಡಿದ್ರು, ಸರ್ನೇಮ್ ಚೇಂಜ್ ಆದಮೇಲೆ ಮದುವೆ ಪ್ರಸ್ತಾಪ ಯಾಕಾಯಿತು, ಅದಾದ ನಂತರ ಇಬ್ಬರು ದೂರ ಯಾಕಾದರು, ಆ ಕಡೆ ಪ್ರವರ್ಧಮಾನಕ್ಕೆ ಬಂದಂಥ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಏನೆಲ್ಲ ಮಾಡಿದ್ರು, ಈ ಕಡೆ ಫಿರೋಜ್ ಗಾಂಧಿಯವ್ರನ್ನ ಹೇಗೆ ತುಳಿತಾ ಬಂದರು. ಇದು ದೊಡ್ಡ
ಚರಿತ್ರೆ, ಇದನ್ನು ನಾವಾದರೂ ಜ್ಞಾಪಿಸ್ಕೊಳ್ಬೇಕು ಫಿರೋಜ್ ಗಾಂಧಿ ಅವ್ರನ್ನ. ಇವತ್ತಿಗೆ ಕೊನೆಯ ಮಟ್ಟಕ್ಕೆ ಏನಾಗಿ ಬಂದು ನಿಂತಿದೆ ಅಂತಂದರೆ, ಇಲಾಹಾಬಾದ್ನಲ್ಲಿ ಇನ್ನೊಂದು ನಿಮಗೆ ಹೇಳಲೇಬೇಕು, ಅವರು ಫಿರೋಜ್ ಗಾಂಧಿ ಅವರ ಮರಣಾನಂತರದಲ್ಲಿ ಹಿಂದೂ ಸಂಪ್ರದಾಯದಂತೆ ಅವರ ಏನು ವಿಧಿವಿಧಾನಗಳನ್ನು ನೆರವೇರಿಸೋರು, ಸಂಗಮದಲ್ಲಿರ್ಬೋದು, ಇಲಾಹಾಬಾದಲ್ಲಿರ್ಬೋದು, ಹರಿದ್ವಾರದಲ್ಲಿರ್ಬೋದು, ಬಿಕಾಸ್ ಆ ಹಿಂದುತ್ವನ ತರಕ್ಕೆ ಅವರು ಇಸ್ಲಾಂ ಅಂತ ಹೇಳೋದು, ಮುಸ್ಲಿಮು ಪಾರ್ಸಿ ಅಂತ ಹೇಳೋದು ಇಷ್ಟ ಇರಲಿಲ್ಲ, ಅದನ್ನು ಮರೆಸಬೇಕಾಗಿತ್ತು. ಫಿರೋಜ್ ಗಾಂಧಿ ಅನ್ನೋ ಒಬ್ಬ ನಾಯಕ ಮುಸ್ಲಿಂ ಕುಟುಂಬದಿಂದ ಬಂದಿದ್ದರೆ ಏನಾಗ್ತಾಯಿತ್ತು, ಏನು ಸಮಸ್ಯೆ ಏನಾದರೂ ಏನಾಗ್ತಿತ್ತು ಈ ದೇಶಕ್ಕೆ? ಅಷ್ಟು ವೈಶಾಲ್ಯತೆಯನ್ನು ಚಾರಿತ್ರಿಕವಾಗಿ ಅವತ್ತೇ ಬೆಳೆಸಬೇಕಾಗಿತ್ತಲ್ಲ ಈ ದೇಶನ. ಅದು ಐತಿಹಾಸಿಕವಾದಂಥ ಒಂದು ದೊಡ್ಡ ದುರಂತ ಆಗೋಯ್ತಲ್ಲ, ಘಾಂಡಿ ಅನ್ನೋದೊಂದು ಸರ್ನೇಮ್ನ ಬದಲಾಯಿಸ್ಕೊಂಡು. ಆ ಕಾಲಘಟ್ಟಕ್ಕೆ ಕಾಶ್ಮೀರದಲ್ಲಿ ಕೂತ್ಕೊಂಡು ಸರ್ಟಿಫಿಕೇಷನ್ ಮಾಡಿದ್ರಲ್ಲ ಇವರೆಲ್ಲ. ಇವತ್ತಿಗೆ ಇಲಹಾಬಾದ್ನ ಸ್ಮಾರಕಕ್ಕೂ ಕೂಡ ರಾಹುಲ್ ಗಾಂಧಿ ಹೋಗೋದಿಲ್ಲ. 2011ಕ್ಕೆ ಕೊನೆಯದಾಗಿ ಹೋಗಿರೋದು ದಾಖಲಾತಿಗಳ ಪ್ರಕಾರ. ಯಾರೂ ಕೂಡ ಅವರನ್ನು ನೆನಪಿಸ್ಕೊಳ್ಳೋದಿಲ್ಲ. ನೋಡಿ, ಅಷ್ಟು ದೊಡ್ಡ ನಾಯಕ, ಈ ದೇಶಕ್ಕೆ ಅಷ್ಟು ದೊಡ್ಡ ಕೊಡುಗೆ ಇರತಕ್ಕಂಥ ನಾಯಕ, ಆತನ ಕುಟುಂಬದವರೇ ಇವತ್ತು ಹೋಗಿ ಅವರನ್ನು ಜ್ಞಾಪಿಸ್ಕೊಳ್ಳೋದಿಲ್ಲ ಬಿಕಾಸ್ ಆಫ್ ಪಾಲಿಟಿಕ್ಸ್. ಜಸ್ಟ್ ಒಂದು ಸರ್ನೇಮ್ ಪಾಲಿಟಿಕ್ಸ್. ಇಡೀ ಕುಟುಂಬ ಮರ್ತ್ಕೊಂಡ್ಬಿಡ್ತು. ಕಾಂಗ್ರೆಸ್ ಪಕ್ಷದವರು ನೆನಪಿಸ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷದವರು ಕೂಡ ಅಷ್ಟು ದೊಡ್ಡದಾಗೇನು ಫಿರೋಜ್ ಗಾಂಧಿ ಅವರ ನೆನಪುಗಳನ್ನಾಗಲಿ, ಅವರ ಐಡಿಯಾಲಜಿಯನ್ನಾಗಲಿ, ಎಷ್ಟು ದೊಡ್ಡ ಐಡಿಯಾಲಜಿ, ಎಷ್ಟು ದೊಡ್ಡ ತತ್ವಗಳನ್ನು ಹೇಳಿಕೊಟ್ಟೋದಂಥ ಮನುಷ್ಯ, ನಾಯಕತ್ವವನ್ನು ಪ್ರೂವ್ ಮಾಡಿದಂಥ ಮನುಷ್ಯ, ಪಕ್ಷನೂ ಜ್ಞಾಪಿಸ್ಕೊಳ್ಳಲ್ಲ. ಯಾಕಂದರೆ ಹೈಕಮಾಂಡ್ ಬಿಡಲ್ಲ, ಅವ್ರಿಗೆ ಅದು ಇಷ್ಟ ಇಲ್ಲ. ತನ್ನ ಸ್ವಂತ ಕುಟುಂಬ ಜ್ಞಾಪಿಸ್ಕೊಳ್ಳಲ್ಲ. ಫಿರೋಜ್ ಗಾಂಧಿ ಬದುಕಿದ್ದಾಗಲೂ ಅನಾಥ ಪ್ರಜ್ಞೆಯನ್ನು ನೋಡಿದ್ರು, ಏಕಾಂಗಿಯಾಗಿದ್ದರು. ಅವರ ನಂತರದ ಅವರ ಚರಿತ್ರೆಯಲ್ಲೂ ಕೂಡ ಅವರು ಏಕಾಂಗಿಯಾಗಿ ಹೊರಟೋದ್ರು. ಅವರನ್ನು ಇವತ್ತಿಗೂ ಸ್ಮರಿಸುವಂಥ ಜನವೇ ಇಲ್ಲ ಬಿಕಾಸ್ ಆಫ್ ಜಸ್ಟಿಸ್ ಸರ್ನೇಮ್ ಘಾಂಡಿ. ಅಂದರೆ ರಾಜಕಾರಣದ ಸ್ವಾರ್ಥ ಎಲ್ಲಿಗೆಲ್ಲ. ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಹಾಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಸರಣಿಯಲ್ಲಿ ಈ ಥರ ಮರೆತಂಥ ನಾಯಕರುಗಳನ್ನು, ಚರಿತ್ರೆಯಲ್ಲಿ ತುಣಿದಂಥ ನಾಯಕರುಗಳನ್ನು, ನಾನಾ ಕಾರಣಕ್ಕೆ ಅವರನ್ನು ಮೂಲೆಗಟ್ಟಿದಂಥ ನಾಯಕರುಗಳನ್ನು ಜ್ಞಾಪಿಸ್ಕೊಳ್ಳೋಣ, ಅವ್ರಿಗೊಂದು ನುಡಿನಮನವನ್ನು ಹೇಳೋಣ. ನಿಜವಾಗ್ಲೂ ಫಿರೋಜ್ ಗಾಂಧಿ ಒಬ್ಬ ಫೈಟರ್. ತುಂಬ ಜನರಿಗೆ ಆ ಮನುಷ್ಯ ಆದರ್ಶ. ನಮಸ್ಕಾರ.